ಎನ್ಸೈಕ್ಲೋಪೀಡಿಯಾ ಫಾರೆಸ್ಟ್ ಅಂತ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ತುಳಸಿ ಗೌಡ ಅವರು ನಿನ್ನೆ ತಮ್ಮ 86ನೇ ವರ್ಷದಲ್ಲಿ ನಿಧನರಾಗಿದ್ದಾರೆ. ಇವ್ರ ಬಗ್ಗೆ ತಿಳ್ಕೊಳ್ಳೋದು ಕನ್ನಡಿಗರಾದಂತಹ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ಬೋದು. ಕರ್ನಾಟಕದ ಹೊನ್ನಳ್ಳಿಯಲ್ಲಿ ಜನಿಸಿದಂತಹ ಇವರು ತಮ್ಮ 2ನೇ ವರ್ಷಕ್ಕೆ ತಂದೆಯನ್ನ ಕಳ್ಕೋತಾರೆ. ಮನೆಯನ್ನ ನಿಭಾಯಿಸುವಂತಹ ಜವಾಬ್ದಾರಿ ಇವ್ರ ಮೇಲಿರೋದ್ರಿಂದ ಹಾಲಕ್ಕಿ ಜನಾಂಗದಲ್ಲಿ ಹುಟ್ಟಿದಂತಹ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ನರ್ಸರಿಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲಿಂದ ಇವರ ನಿಸರ್ಗದ ಮೇಲಿರುವಂತಹ ಪ್ರೇಮ ತಮ್ಮನ್ನ ವೃಕ್ಷ ಮಾತೆಯಾಗಿ ಮಾಡುತ್ತೆ. ಒಂದಲ್ಲ ಎರಡಲ್ಲ ಅಂತ ಸರಿಸುಮಾರು 35,000ಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ವೈದ್ಯಕೀಯ ಸಸ್ಯಗಳನ್ನ ಕಂಡು ಹಿಡಿದಿದ್ದಾರೆ. ಯಾವುದೇ ಒಂದು ಸಸ್ಯ ಒಂದು ಬೀಜವನ್ನ ನೋಡಿದ್ರು ಕೂಡ ಈ ಬೀಜದ ತಾಯಿ ಮರ ಇಲ್ಲಿದೆ ಅಂತ ಕಂಡು ಹಿಡಿಯೋಕಾದಂತಹ ಚಾಕಚಕ್ಯತೆ ಹಾಗೆ ಬುದ್ಧಿಶಕ್ತಿ ಇವರಿಗಿದೆ. ಇದುವರೆಗೂ ತುಳಸಿ ಗೌಡ ಅವರು ನೆಟ್ಟಿರುವಂತಹ ಒಂದೇ ಒಂದು ಸಸಿ ಕೂಡ ಒಣಗಿಲ್ವಂತೆ. ತಮಗೆ ಎಷ್ಟೇ ಪುರಸ್ಕಾರ ಬಂದಿರಬಹುದು, ಒಂದು ಬೀಜ ಸಸ್ಯ ಆದಾಗ ಸಿಗತ್ತಲ್ಲ ಆ ಆತ್ಮತೃಪ್ತಿ ಅದಕ್ಕೆ ಮೀರಿದ್ದು ಬೇರೆ ಏನೂ ಇಲ್ಲ ಅಂತ ಹೇಳುವಂತಹ ಇವರು ಪದ್ಮಶ್ರೀಯನ್ನು ಕೂಡ ಬರಿಗಾಲಲ್ಲಿ ಹೋಗಿ ತೆಗೆದುಕೊಂಡ್ರು. ಈ ಪುರಸ್ಕಾರಗಳಿಂದ ಬಂದಂತಹ ದುಡ್ಡೇನಿದೆ ಅದನ್ನ ಗವರ್ಮೆಂಟ್ ಶಾಲೆಯ ಅಭಿವೃದ್ಧಿಗೆ ಕೊಟ್ರು. ಅವರು ಏನೂ ಓದಲ್ದೆ ಹೋದ್ರು ಕೂಡ ಅವರಿಗಿರುವಂತಹ ಜ್ಞಾನಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೇನೆ ದಾವಣಗೆರೆಯ ವಿವಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಇವರಲ್ವಾ ನಿಜವಾದ ವೃಕ್ಷ ಮಾತೆ ಅಂತ ಅಂದ್ರೆ. ಯಾರ್ಯಾರನೋ ನೀವು ಲೈಕ್ ಮಾಡಿ ಸೂಪರ್ ಸ್ಟಾರ್ ಮಾಡ್ತೀರಾ, ಆದ್ರೆ ಇಂಥವ್ರ ಬಗ್ಗೆ ತಿಳ್ಕೊಳ್ಳಿ. ಯಾಕೆ ಗೊತ್ತಾ, ಇವತ್ತು ನಾವು ನಮ್ಮ ನಾಡಿದೆ ಅಂದ್ರೆ ಇಂಥ ಸೂಪರ್ ಸ್ಟಾರ್ಗಳೇ.